ಡೈರೆಕ್ಟ್ ಎಡಿಟಿಂಗ್ ಹೋಗ್ಬಿಡೋಣ. ಈ ರೀತಿ ವಿಡಿಯೋ ಎಫೆಕ್ಟ್ನ ನೀವು ಅಚೀವ್ ಮಾಡಬೇಕಂದ್ರೆ ನೀವು ಶೂಟ್ ಮಾಡಿರೋ ವಿಡಿಯೋದಲ್ಲಿ ಶೇಕ್ ಇರಬಾರ್ದು. ವಿಡಿಯೋನ ತುಂಬ ಸ್ಟೇಬಲಾಗಿ ಶೂಟ್ ಮಾಡಬೇಕು. ಹಾಗೆ ಇಲ್ಲಿ ಬಳಸ್ತಿರೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವುದಂದರೆ ಅಲೈಟ್ ಮೋಷನ್. ಸೊ ಇಲ್ಲಿ ನೀವು ಯಾವ ವಿಡಿಯೋನ ಈ ರೀತಿ ಎಡಿಟ್ ಮಾಡಬೇಕಂತಿದ್ದೀರೋ ಆ ವಿಡಿಯೋನ ಈ ರೀತಿ ಆ್ಯಡ್ ಮಾಡಿ ಇದರಲ್ಲಿ ಒಂದು ಒಳ್ಳೆ ಫ್ರೇಮ್ ನೋಡಿ ಈ ವಿಡಿಯೋನ ಇಮೇಜಾಗಿ ಎಕ್ಸ್ಪೋರ್ಟ್ ಮಾಡಬೇಕು. ಕರೆಂಟ್ ಫ್ರೇಮ್ ಆ್ಯಸ್ PNG ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ನಂತರ ಸೇವ್. ಇದೊಂದು ರೀತಿ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದಂಗೆ. ಈಗ ವಾಪಸ್ ಬರೋಣ. ಈಗ ಈ ವಿಡಿಯೋ ಅವಶ್ಯಕತೆ ಇಲ್ಲ, ಅದನ್ನ ಡಿಲೀಟ್ ಮಾಡೋಣ. ಈಗಷ್ಟೇ ಎಕ್ಸ್ಪೋರ್ಟ್ ಮಾಡಿರೋ PNG ಇಮೇಜ್ ಏನಿದೆ ಅಂದರೆ ನಾರ್ಮಲ್ ಇಮೇಜ್ ಏನಿದೆ ಸೊ ಅದನ್ನ ಆ್ಯಡ್ ಮಾಡೋಣ. ಈಗ ಇಲ್ಲಿ ಗಮನಿಸಿ ಈ ಬಿಲ್ಡಿಂಗ್ನ 3 ಪಾರ್ಟಾಗಿ ನಾವು ಕಟ್ ಮಾಡಬೇಕು. ಸೊ ಇದಕ್ಕೋಸ್ಕರ ಬೇರೆ ಬೇರೆ ಆ್ಯಪ್ಗಳು ಇದ್ದಾವೆ, ಉದಾಹರಣೆ ಪಿಕ್ಸಾರ್ಟ್ ಇನ್ನು ಯಾವುದಾದ್ರು ಇದೆ. ಬಟ್ ನಾನು ಇವತ್ತು ಅಲೈಟ್ ಮೋಷನಲ್ಲಿ ಒಂದು ಒಳ್ಳೆ ಫೀಚರ್ ಇದೆ ವೆಕ್ಟರ್ ಡ್ರಾಯಿಂಗ್ ಅಂತ. ಸೊ ಇದನ್ನು ಹೇಗೆ ಕ್ರಾಪಿಂಗಿಗೆ ಯೂಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಹೇಗಂದರೆ ನಿಮಗೆ ವೀಡಿಯೋದಲ್ಲಿ ಮುಂದೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಬಟ್ ತುಂಬ ಸಿಂಪಲ್ ಆಯಿತಾ. ಈಗ ಉದಾಹರಣೆ ಈ ಬಿಲ್ಡಿಂಗ್ನಲ್ಲಿ ಮಿಡಿಲ್ ಪಾರ್ಟ್ನ ನಾವು ಕಟ್ ಮಾಡ್ಬೇಕು ಅಂದ್ಕೊಳ್ಳಿ. ಸೊ ಹೇಗಂದರೆ ಈ ವೆಕ್ಟರ್ ಡ್ರಾಯಿಂಗ್ ಆಪ್ಷನಿಗೆ ಹೋಗಿ ಈ ರೀತಿ ಪಿವಿಟ್ ಪಾಯಿಂಟ್ನ ಈ ರೀತಿ ಡ್ರಾ ಮಾಡೋದು, ಅಂದರೆ ಒಂದು ಶೇಪ್ನ ಡ್ರಾ ಮಾಡೋದು. ಹೇಗೆ ಮಿಡಲ್ ಬಿಲ್ಡಿಂಗ್ ಶೇಪ್ ಹೇಗಿದೆ ಅದೇ ರೀತಿ ಡ್ರಾ ಮಾಡಿ. ನೆಕ್ಸ್ಟು ಬ್ಲೆಂಡಿಂಗ್ ಆ್ಯಂಡ್ ಆಪಾಸಿಟಿಗೆ ಹೋಗಿ ಕೆಳಗಡೆ ಲಾಸ್ಟ್ ಒಂದು ಮಾಸ್ಕ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮುಗೀತು. ಈ ರೀತಿ ಬಿಲ್ಡಿಂಗ್ ಶೇಪ್ ಕಟ್ ಆಯಿತು. ತುಂಬ ಅಂದರೆ ತುಂಬ ಸಿಂಪಲ್ ಇದು. ಮತ್ತು ನೀವು ವೀಡಿಯೋದಲ್ಲಿ ಗಮನಿಸಿದ್ರೆ ಆ ಶೇಪ್ಗಳ ಅಡಿಗಡೆ ಸರ್ಫೇಸ್ ಇದೆ 3D ಹಾಗೆ ಕಾಣೋ ಹಾಗೆ. ಸೊ ಅದನ್ನು ಹೇಗೆ ಆ್ಯಡ್ ಮಾಡೋದಂದರೆ ಈಗ ಇವೆರಡು ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡೋಣ. ಸೊ ಈಗ ವೆಕ್ಟರ್ ಡ್ರಾಯಿಂಗ್ ಆಪ್ಷನಿಗೆ ಹೋಗಿ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ಅಡಿಗಡೆ ಈ ರೀತಿ ಡ್ರಾ ಮಾಡೋದು. ನೆಕ್ಸ್ಟು ಕಲ್ಲರಿಗೆ ಹೋಗಿ ಗ್ರೇಡಿಯಂಟಿಗೆ ಹೋಗಿ ಗ್ರೇಡಿಯಂಟಲ್ಲಿ ಸೊ ಫಸ್ಟ್ ಬ್ಲ್ಯಾಕ್ ಕಲರ್ ಏನಿದೆ ಅಲ್ಲಿ ನಾವು ಈ ಸ್ವಲ್ಪ ಡಾರ್ಕ್ ಗ್ರೇ ಅಂದರೆ ಸಿಮೆಂಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ವೈಟ್ ಪಾಯಿಂಟ್ ಏನಿದೆ ಈ ರೀತಿ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ತುದಿಲಿ ವೈಟ್ ಇರಬೇಕು, ಯಾಕಂದರೆ ಸನ್ಲೈಟಿಗೆ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ನೆಕ್ಸ್ಟ್ ಅದೇ ರೀತಿಯೇ ನೆಕ್ಸ್ಟ್ನೇ ಪಾರ್ಟು ಅದಕ್ಕೂ ಕೂಡ ಈ ರೀತಿ ವೆಕ್ಟರ್ ಡ್ರಾಯಿಂಗ್ನಲ್ಲಿ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಲರಿಗೆ ಹೋಗಿ ಗ್ರೇಡಿಯಂಟ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ವೈಟ್ ಪಾಯಿಂಟ್ನ ಅಡ್ಜಸ್ಟ್ ಮಾಡಿದ್ವಿ. ಹಾಗೆ ಇಲ್ಲಿ ಇಮೇಜ್ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡ್ನ ಟ್ರಾನ್ಸ್ಪರೆಂಟ್ ಸೆಲೆಕ್ಟ್ ಮಾಡಿ ನಂತರ ಎಕ್ಸ್ಪೋರ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರೆಂಟ್ ಫ್ರೇಮ್ ಆಸ್ PNG ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಸೊ ಈಗ ವಾಪಸ್ ಬರೋಣ. ಮಿಡಲ್ ಸೆಕ್ಷನ್ ಆಯಿತು. ಬಿಲ್ಡಿಂಗ್ ಟಾಪ್ ಸೆಕ್ಷನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನ ಗ್ರೂಪ್ ಆಗಿದೆ ನೋಡಿ, ಈ ಗ್ರೂಪ್ ರೆಡ್ ಕಲರ್ ಟೈಮ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅನ್ಗ್ರೂಪ್ ಮಾಡ್ಕೊಂಡು ಈಗ ಈ 3 ಟೈಮ್ಲೈನ್ ಬರುತ್ತಲ್ಲ ಇದನ್ನ ಡಿಲೀಟ್ ಮಾಡೋಣ. ಇದರ ಅವಶ್ಯಕತೆ ಇಲ್ಲ. ಈಗ ಮೇಲ್ಗಡೆ ಬಿಲ್ಡಿಂಗ್ ಟಾಪ್ ಗಮನಿಸಿದ್ರೆ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಇದನ್ನು ಮ್ಯಾನ್ಯುವಲಾಗಿ ಕ್ರಾಪ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಇದನ್ನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಅವಾಗಿಂದ ರೀತಿಯೇ ವೆಕ್ಟರ್ ಡ್ರಾಯಿಂಗಿಗೆ ಹೋಗೋದು, ಈ ರೀತಿ ಡ್ರಾ ಮಾಡೋದು. ಹಿಂದಿನ ಇಮೇಜ್ ಎಲ್ಲಿ ಕ್ರಾಪ್ ಆಗಿದೆ ಕರೆಕ್ಟ್ ಅಲ್ಲಿಗೆ ಇದನ್ನು ಕೂಡ ಕ್ರಾಪ್ ಮಾಡೋದು. ನಂತರ ಮೇಲ್ಗಡೆ ಈ ಸ್ಕೈನೂ ಸೇರಿಸಿ ಕ್ರಾಪ್ ಮಾಡೋದು. ಈ ರೀತಿ ಕ್ರಾಪ್ ಮಾಡಾದಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಆಪಾಸಿಟಿಗೆ ಹೋಗೋದು, ಮಾಸ್ಕ್ ಸೆಲೆಕ್ಟ್ ಮಾಡೋದು. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸ್ಕೈ ಇಮೇಜ್ ಕೂಡ ಇದೆ ಇಲ್ಲಿ ನೀಲಿ ಕಲರ್. ಸೊ ಅದನ್ನ ಹೇಗೆ ಹೋಗ್ಸೋದಂದರೆ ಇವೆರಡು ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮೇಲೆ ಕ್ಲಿಕ್ ಮಾಡಿ. ಮರ್ಜ್ ಆದಮೇಲೆ ಇವಾಗ ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಇಲ್ಲಿ ಕೀ ಅಂತ ಏನಿದೆ ಮಾಸ್ಕ್ ಆ್ಯಂಡ್ ಕೀ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀನ ಸೆಲೆಕ್ಟ್ ಮಾಡ್ಕೊಂಡು ಈಗ ಕ್ರೋಮಾ ಕೀಯಲ್ಲಿ ಈಗ ಗ್ರೀನ್ ಕಲರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಕರ್ಸರ್ ಬರುತ್ತೆ. ಆ ಕರ್ಸರ್ನ ಬ್ಲೂ ಕಲರ್ ಏನಿದೆ ಅದ್ರ ಮೇಲೆ ಈ ರೀತಿ ಮೂವ್ ಮಾಡಿದಾಗ ಈ ರೀತಿ ರಿಮೂವ್ ಆಗುತ್ತೆ ಆಟೋಮೆಟಿಕಾಗಿ. ನಂತರ ಬೇಕಾದರೆ ಡೀಟೇಲಾಗಿ ನೀವು ಕಲರ್ ಹೋಗ್ಬೇಕಂದ್ರೆ ಥ್ರೆಶೋಲ್ಡ್ನ ಸ್ವಲ್ಪ ಜಾಸ್ತಿ ಮಾಡೋದು. ಈಗ 3D ಹಾಕೋಣಕ್ಕೆ ಆವಾಗಿನ ರೀತಿಯೇ ಪ್ಯಾನೆಲ್ಲ ಡ್ರಾ ಮಾಡೋದು, ಯಾಕಂದರೆ ವೆಕ್ಟರ್ ಡ್ರಾಯಿಂಗಿಗೆ ಹೋಗೋದು. ಸೊ ಈ ರೀತಿ 4 ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಕಲ್ಲರಿಗೆ ಹೋಗಿ ಗ್ರೇಡಿಯಂಟಲ್ಲಿ ಬ್ಲ್ಯಾಕ್ ಕಲರ್ ಬದಲು ಗ್ರೇ ಕಲರ್ ಸೆಲೆಕ್ಟ್ ಮಾಡಿ ಗ್ರೇಡಿಯಂಟ್ ಪಾಯಿಂಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಂತರ ಇದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ನಲ್ಲಿ ಟ್ರಾನ್ಸ್ಪರೆಂಟ್ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಕರೆಂಟ್ ಫ್ರೇಮ್ ಆಸ್ PNG ಸೇವ್. ಸೊ ಈಗ ಬಿಲ್ಡಿಂಗ್ದು ಗ್ರೌಂಡ್ ಪಾರ್ಟ್ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಆವಾಗಿನ ರೀತಿಯೇ ವೆಕ್ಟರ್ ಡ್ರಾಯಿಂಗ್ ಮುಖಾಂತರ ಕ್ರಾಪ್ ಮಾಡೋದು, ಪ್ಯಾನಲ್ ಆ್ಯಡ್ ಮಾಡೋದು, ಕಲರ್ ಚೇಂಜ್ ಮಾಡೋದು, ಕರೆಂಟ್ ಫ್ರೇಮ್ ಆಸ್ PNG ಸೆಲೆಕ್ಟ್ ಮಾಡಿ ಇಮೇಜ್ನ ಎಕ್ಸ್ಪೋರ್ಟ್ ಮಾಡೋದು. ಸೊ ಈಗ ಬಿಲ್ಡಿಂಗ್ದು ಎಲ್ಲ ಶೇಪ್ಗಳು ನಮ್ಮ ಹತ್ರ ರೆಡಿ ಇದ್ದಾವೆ. ಇವಾಗ ಜಸ್ಟ್ ಏನಿದ್ರು ಎನಿಮೇಷನ್ ಹಾಗೆ ಕಂಪೋಸಿಷನ್ ಮಾಡೋದು. ಈಗ ಅಲೈಟ್ ಮೋಷನ್ನ ಹೊಸದಾಗಿ ಓಪನ್ ಮಾಡಿ ಸೊ ಮೀಡಿಯಾದಲ್ಲಿ ನನ್ನ ಒರಿಜಿನಲ್ ವೀಡಿಯೋ ಏನಿದೆ ಅದನ್ನ ಆ್ಯಡ್ ಮಾಡೋಣ. ಇವಾಗ ನಾವೇ ಓನಾಗಿ ಸ್ಕೈ ಕ್ರಿಯೇಟ್ ಮಾಡೋಣ. ಅದು ಹೇಗಂದರೆ ಒಂದು ಶೇಪ್ನ ಆ್ಯಡ್ ಮಾಡಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೆಚ್ ಟು ಕಂಪೋಸಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನಿಗೆ ಫಿಲ್ ಆಗುತ್ತೆ. ಬಟ್ ಇವಾಗ ಅದರ ಸೈಜ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಮೂವ್ ಟ್ರಾನ್ಸ್ಫರ್ ಯೂಸ್ ಮಾಡಿಕೊಂಡು ಸೈಜ್ ಸಣ್ಣ ಮಾಡಿ ನಂತರ ಕಲ್ಲರಿಗೆ ಹೋಗಿ ಗ್ರೇಡಿಯಂಟಲ್ಲಿ ಈ ರೀತಿ ಗ್ರೇಡಿಯಂಟ್ ಪಾಯಿಂಟ್ಸ್ಗಳನ್ನ ಬ್ಲ್ಯಾಕ್ನ ರೈಟ್ ಕಡೆ ಮಾಡಿ ವೈಟ್ನ ಲೆಫ್ಟಿಗೆ ಮಾಡಿ ಈಗ ಬ್ಲ್ಯಾಕ್ ಕಲರ್ ಏನಿದೆ ಅಲ್ಲಿ ನಾವು ಈ ರೀತಿ ಕಲರ್ ಪಿಕರ್ ಆಪ್ಷನ್ ಬರುತ್ತೆ. ಆ ಕರ್ಸರ್ನ ಈ ರೀತಿ ಸ್ಕೈಗೆ ಈ ರೀತಿ ಮೂವ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಅದೇ ರೀತಿ ವೈಟ್ ಪಾಯಿಂಟಿದ್ದು ಅಷ್ಟೇ ಸ್ವಲ್ಪ ಯೆಲ್ಲೋಯಿಶ್ ಬರೋ ಹಾಗೆ ಈ ಬಿಲ್ಡಿಂಗ್ ಸೈಡ್ನ ಮೂವ್ ಮಾಡಿದಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಇಷ್ಟೇ. ಇವಾಗ ಈ ಶೇಪ್ ಟೈಮ್ಲೈನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೆಚ್ ಟು ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನಿಗೆ ಫಿಲ್ ಆಗುತ್ತೆ. ನಂತರ ಆ ಟೈಮ್ಲೈನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಈ ರೀತಿ ಕೆಳಗೆ ತರಬೇಕಾಗುತ್ತೆ. ಸೈಡಲ್ಲಿ ಸ್ವಲ್ಪ ಎಡ್ಜ್ ಇದೆ, ಅದು ಹೇಗೆ ಹೋಗ್ಸೋದಂದರೆ ಈ ವಿಡಿಯೋನ ಮೂವ್ ಟ್ರಾನ್ಸ್ಫರಲ್ಲಿ ಸೈಜ್ ಸ್ವಲ್ಪ ದೊಡ್ಡ ಮಾಡೋದು ಈ ರೀತಿ. ಇವಾಗ ಈ ವಿಡಿಯೋದಲ್ಲಿ
ಈ ಬಿಲ್ಡಿಂಗ್ ಪಾರ್ಟ್ ಏನಿದೆ ಇದನ್ನ ಕಟ್ ಮಾಡ್ತಿರ್ಬೇಕು. ಹೇಗಂದರೆ ಅವಾಗಿನ ರೀತಿಯೇ ವೆಕ್ಟರ್ ಡ್ರಾಯಿಂಗ್ ಮುಖಾಂತರನೇ ಕಟ್ ಮಾಡೋದು. ಅದಕ್ಕಿಂತ ಮುಂಚೆ ಬಿಲ್ಡಿಂಗ್ದು ಗ್ರೌಂಡ್ ಶೇಪ್ ನಾವು ಎಲ್ಲಿ ಕಟ್ ಮಾಡಿದ್ವಿ ಅದನ್ನ ನೋಡ್ಕೋಬೇಕಾಗುತ್ತೆ. ಹಿಂದೆ ನಾನು ಬಿಲ್ಡಿಂಗ್ದು ಗ್ರೌಂಡ್ ಶೇಪ್ನ ಇಲ್ಲಿ ಕರೆಕ್ಟ್ ಬಿಲ್ಡಿಂಗ್ದು ಎಡ್ಜ್ ಬರುತ್ತೆ ನೋಡಿ, ಬ್ಲ್ಯಾಕ್ ಕಲರ್ ಲೈನ್, ಇದ್ರ ಮೇಲೆ ಡ್ರಾ ಮಾಡಿ ನಾನು ಕಟ್ ಮಾಡಿದೆ. ಇವಾಗಲೂ ಕೂಡ ಅದೇ ರೀತಿ ವೆಕ್ಟರ್ ಪಾಯಿಂಟ್ಸ್ಗಳನ್ನ ಇದೇ ಬ್ಲ್ಯಾಕ್ ಕಲರ್ ಲೈನ್ ಮೇಲೆ ಡ್ರಾ ಮಾಡಿ ಫುಲ್ ಇಮೇಜ್ ಕವರ್ ಆಗಬೇಕು. ಈ ಗ್ರೌಂಡು, ಈ ಕಾರ್ ಎಲ್ಲ ಕವರ್ ಆಗಬೇಕು. ಪೂರ್ತಿ ಅರ್ಧ ಇಮೇಜ್ಗೆ ಆಗೋಂಗೆ ಈ ರೀತಿ ವೆಕ್ಟರ್ ಪಾಯಿಂಟ್ಸ್ನ ಡ್ರಾ ಮಾಡಿ ನಂತರ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಗೆ ಹೋಗಿ ಕೆಳಗಡೆ ಮಾಸ್ಕ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಈ ವಿಡಿಯೋ ಲೇಯರ್ ಏನಿದೆ ಮತ್ತು ವೆಕ್ಟರ್ ಲೈನ್ ಏನಿದೆ ಇವೆರಡನ್ನೂ ಪ್ರೆಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಮಾಡಬೇಕಾಗುತ್ತೆ. ಸೊ ಈಗ ಮರ್ಜ್ ಆಗಿರೋ ಲೇಯರ್, ಗ್ರೂಪ್ ಲೇಯರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಅದನ್ನು ಕೆಳಗಡೆ ಮೂವ್ ಮಾಡೋಣ. ಯಾಕಂದರೆ ಇಡೀ ಅರ್ಧ ಫ್ರೇಮ್ಗೆ ಅದೇ ಕವರ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅದನ್ನ ಕೆಳಗಡೆ ಮೂವ್ ಮಾಡೋಣ. ಇವಾಗ ಈ ಗ್ರೂಪ್ ಲೇಯರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಮೇಲ್ಗಡೆ ಶೇಪ್ ಟೈಮ್ ಲೈನ ವಿಡಿಯೋ ಅಷ್ಟೇ ಉದ್ದ ಮಾಡಬೇಕಾಗುತ್ತೆ ಈ ರೀತಿ. ಸೊ ಈಗ ವಾಪಸ್ ಬರೋಣ. ಈಗ ನಾವು ಕ್ರಿಯೇಟ್ ಮಾಡಿರೋ ಬಿಲ್ಡಿಂಗ್ದು 3D ಶೇಪ್ಗಳೇನಿದ್ದಾವೆ ಈಗ ಒಂದೊಂದನ್ನೇ ಆ್ಯಡ್ ಮಾಡೋಣ. ಫಸ್ಟ್ ಈಗ ಗ್ರೌಂಡ್ ಶೇಪ್, ಸೊ ಆ್ಯಡ್ ಮಾಡೋದು ಮೀಡಿಯಾಕ್ಕೆ ಹೋಗಿ ನಂತರ ಪ್ರೆಸ್ ಮಾಡಿ ಹಿಡ್ಕೊಂಡು ಆ ಲೇಯರ್ನ ಈ ರೀತಿ ಕೆಳಗಡೆ ಗ್ರೂಪ್ಗಿಂತ ಕೆಳಗಡೆ ಮಾಡೋಣ. ನಂತರ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಈ ರೀತಿ ಬಿಲ್ಡಿಂಗ್ದು ಬಾಟಮ್ ಆ ಲೈನ್ ಏನು ಬರುತ್ತೆ ಅದು ಮತ್ತು ಈ ಶೇಪಿಂದ ಲೈನ್ ಕೂಡ ಮ್ಯಾಚ್ ಆಗೋ ಹಾಗೆ ಈ ರೀತಿ ಅಡ್ಜಸ್ಟ್ ಮಾಡೋದು. ಸೊ ಇದೇ ರೀತಿ ಬಿಲ್ಡಿಂಗ್ದು ಮಿಡಲ್ ಪಾರ್ಟ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡೋಣ ಮೀಡಿಯಾಕ್ಕೆ ಹೋಗಿ. ನಂತರ ಇದನ್ನು ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಈ ರೀತಿ ಕೆಳಗಡೆ ಮೂವ್ ಮಾಡೋಣ. ಅಂದರೆ ಸ್ಕೈ ಇಮೇಜ್ಗಿಂತ ಒಂದು ಲೇಯರ್ ಮೇಲಿರಬೇಕು. ನಂತರ ಆ್ಯಡ್ ಮಾಡಾದಮೇಲೆ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಬಿಲ್ಡಿಂಗ್ದು ಟಾಪ್ ಲೇಯರ್ ಏನಿದೆ ಅದನ್ನು ಕೂಡ ಮೀಡಿಯಾಕ್ಕೆ ಹೋಗಿ ಆ್ಯಡ್ ಮಾಡಿ ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಫುಲ್ ಬಾಟಮಿಗೆ ತಗೊಂಡೋಗಿ, ಅಂದರೆ ಸ್ಕೈ ಇಮೇಜ್ಗಿಂತ ಮೇಲಿರಬೇಕು ಲೇಯರು. ನಂತರ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಅದನ್ನ ಕರೆಕ್ಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಬೇಕು. ಈಗ ಇಲ್ಲಿ ಗ್ರೂಪ್ ಲೇಯರ್ ಏನಿದೆ ಅದೊಂದು ಬಿಟ್ಟು ಉಳಿದಿರೋ ಎಲ್ಲ ಲೇಯರ್ನ ಈ ರೀತಿ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಈ ಗ್ರೂಪ್ ಲೇಯರ್ ಅಷ್ಟೇ ಉದ್ದ ಮಾಡಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ಲೈನ್ ಉದ್ದ ಆಗುತ್ತೆ. ಈಗ ವಿಡಿಯೋದು ಮೇನ್ ಪಾಯಿಂಟಿಗೆ ಬರೋಣ, ಎನಿಮೇಷನ್. ಈ ಬಿಲ್ಡಿಂಗ್ದು ಟಾಪ್ ಶೇಪ್ ಏನಿದೆ ಅದರ ಟೈಮ್ಲೈನ್ ಮೇಲೆ ಕ್ಲಿಕ್ ಮಾಡಿ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಈಗ ನಾನು ಎನಿಮೇಷನ್ಗೆ ಈಸಿಯಾಗಲಿ ಅಂತ ರೆಡ್ ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈಗ 1.5 ಸೆಕೆಂಡಿಗೆ ಒಂದು, ನಂತರ 2.25 ಸೆಕೆಂಡಿಗೆ ಒಂದು, ನೆಕ್ಸ್ಟು 6.24, ನಂತರ 7.18 ಸೆಕೆಂಡಿಗೆ ಒಂದು ರೆಡ್ ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ 4 ರೆಡ್ ಲೈನಿಗೂ ಮೂಮೆಂಟ್ ಹಾಗೆ ರೊಟೇಷನ್ ಎರಡಕ್ಕೂ ಒಂದೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಸ್ಟಾರ್ಟಿಂಗ್ ರೆಡ್ ಲೈನಿಗೆ ಹೋಗಿ ಮೂಮೆಂಟಲ್ಲಿ ಒಂದು ಕೀ ಫ್ರೇಮು, ನಂತರ ರೊಟೇಷನಲ್ಲಿ ಒಂದು ಕೀ ಫ್ರೇಮು. ಅದೇ ರೀತಿ ನೆಕ್ಸ್ಟ್ನೇ ರೆಡ್ ಲೈನಲ್ಲೂ ಅಷ್ಟೇ ಮೂಮೆಂಟಲ್ಲಿ ಒಂದು ಕೀ ಫ್ರೇಮು, ರೊಟೇಷನಲ್ಲಿ ಒಂದು ಕೀ ಫ್ರೇಮು. ಸೊ ಇದೇ ರೀತಿ ಉಳಿದಿದ್ದು ರೆಡ್ ಲೈನ್ ಏನಿದೆ ಅದಕ್ಕೂ ಹಾಗೆ ಮೂಮೆಂಟಲ್ಲಿ ಒಂದು, ರೊಟೇಷನ್ ಒಂದು. ಸೊ ಇಲ್ಲಿ ಹೇಗೆ ಕೀ ಫ್ರೇಮ್ ಹಾಕ್ತೀವಿ ಅದೇ ರೀತಿ ಇನ್ನು ಉಳಿದಿರೋ ರೆಡ್ ಟೈಮ್ ಲೈನ್ ಇದೆ ಬಿಲ್ಡಿಂಗ್ದು, ಸೊ ಅದಕ್ಕೂ ಇದೇ ರೀತಿ ಕೀ ಫ್ರೇಮ್ನ ಹಾಕೋದು. ಈಗ ಸ್ಟಾರ್ಟಿಂಗಿಂದ 2ನೇ ಕೀ ಫ್ರೇಮ್ ಇದೆ ಅಲ್ಲಿಗೆ ಬಂದು ಮೂಮೆಂಟಲ್ಲಿ ಆ ಬಿಲ್ಡಿಂಗ್ನ ಈ ರೀತಿ ಮೇಲೆ ಮೂವ್ ಮಾಡಬೇಕಾಗುತ್ತೆ. ನಂತರ ರೊಟೇಷನಲ್ಲಿ +4. ನಂತರ ಅದೇ ರೀತಿ 3ನೇ ಕೀ ಫ್ರೇಮ್ ಏನಿದೆ ಸೊ ಅದರಲ್ಲೂ ಹಾಗೆ ಬಿಲ್ಡಿಂಗ್ ಆಲ್ರೆಡಿ ಎಷ್ಟು ಮೇಲೆ ಹೋಗಿದೆ ಅದಕ್ಕಿಂತ ಚೂರು ಮೇಲೆ ಹೋಗಿಸ್ಬೇಕಾಗುತ್ತೆ. ರೊಟೇಷನಲ್ಲಿ 3. ಈಗ ಗ್ರಾಫ್ ಆ್ಯಡ್ ಮಾಡೋಣ. ಸ್ಟಾರ್ಟಿಂಗ್ 2 ಕೀ ಫ್ರೇಮ್ ಏನಿದೆ ಇದರಲ್ಲಿ ಈಸ್ ಇನ್ ಆ್ಯಂಡ್ ಈಸ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ರೊಟೇಷನಲ್ಲೂ ಅದೇ ಗ್ರಾಫ್. ನಂತರ ಲಾಸ್ಟ್ನೇ ಕೀ ಫ್ರೇಮ್ ಏನಿದೆ ಟೈಮ್ ಲೈನ್ 2, ಸೊ ಅದರಲ್ಲಿ ಈ ರೀತಿ 2ನೇ ಗ್ರಾಫ್ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಬಿಲ್ಡಿಂಗ್ದು 2ನೇ ಮಿಡಲ್ ಪಾರ್ಟ್ ಏನಿದೆ ಸೊ ಇದಕ್ಕೂ ಹಾಗೆಯೇ ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಮತ್ತು ರೊಟೇಷನಲ್ಲಿ ಒಂದೊಂದು ಕೀ ಫ್ರೇಮ್ನ 4 ರೆಡ್ ಲೈನಿಗೆ ಆ್ಯಡ್ ಮಾಡ್ತಾ ಬರೋದು. ಹಾಗೆ 2ನೇ ಕೀ ಫ್ರೇಮ್ನಲ್ಲಿ ಬಿಲ್ಡಿಂಗ್ ಪಾರ್ಟ್ ಏನಿದೆ ಅದನ್ನ ಮೇಲೆ ಮೂವ್ ಮಾಡಬೇಕಾಗುತ್ತೆ. ನಂತರ ರೊಟೇಷನಲ್ಲಿ -4. ನಂತರ ಅದೇ ರೀತಿ 3ನೇ ಕೀ ಫ್ರೇಮ್ನಲ್ಲಿ ಬಿಲ್ಡಿಂಗ್ ಆಲ್ರೆಡಿ ಎಷ್ಟು ಮೂವ್ ಆಗಿದೆ ಅದಕ್ಕಿಂತ ಚೂರು ಮೇಲೆ ಮೂವ್ ಮಾಡಬೇಕಾಗುತ್ತೆ. ರೊಟೇಷನ್ನಲ್ಲಿ -3. ಇವಾಗ ಗ್ರಾಫ್ ಇವೆರಡು ಸ್ಟಾರ್ಟಿಂಗ್ 2 ಕೀ ಫ್ರೇಮ್ ಮತ್ತು ಗ್ರಾಫ್ ನಿಮಗೆ ಗೊತ್ತಿದೆ, ಈಸ್ ಇನ್ ಈಸ್ ಔಟು. ರೊಟೇಷನಲ್ಲೂ ಅಷ್ಟೇ ಈಸ್ ಇನ್ ಆ್ಯಂಡ್ ಈಸ್ ಔಟು. ನಂತರ ಲಾಸ್ಟ್ 2 ಕೀ ಫ್ರೇಮ್ ಏನಿದೆ ಸೊ ಇವೆರಡರ ಮಧ್ಯೆ ಗ್ರಾಫು ಸ್ವಲ್ಪ ಡಿಫ್ರೆಂಟು, ಇದು ಕ್ವಿಕ್ಕಾಗಿ ಬರೋ ಹಾಗೆ ಗ್ರಾಫ್ ಈ ರೀತಿ ಅಡ್ಜಸ್ಟ್ ಮಾಡಿ. ಸೊ ಈಗ ಬಿಲ್ಡಿಂಗ್ದು ಗ್ರೌಂಡ್ ಶೇಪ್ ಏನಿದೆ ಅದನ್ನು ಎನಿಮೇಷನ್ನ ಡೀಟೇಲಾಗಿ ನಿಮ್ಗೆ ತಿಳಿಸೋಕೆ ಹೋಗಲ್ಲ. ಸೇಮ್ ಮೇಲ್ಗಡೆ 2 ಲೇಯರಿಗೆ ಹೇಗೆ ನಾವು ಎನಿಮೇಷನ್ ಮಾಡಿದ್ವಿ ಅದೇ ರೀತಿಯೇ, ಬಟ್ ರೊಟೇಷನ್ ಏನಿದೆ ಅದರಲ್ಲಿ +2, 3ನೇ ಕೀ ಫ್ರೇಮ್ನಲ್ಲಿ +1 ಅಷ್ಟೇ, ಮತ್ತೇನೂ ಇಲ್ಲ ಚೇಂಜಸ್. ಗ್ರಾಫ್ ಎಲ್ಲ ಸೇಮ್ ಡಿಟು. ಹಾಗೆ ನೀವು ಇನ್ನೊಂದು ಗಮನಿಸಿದ್ರೆ ವಿಡಿಯೋ ಎಂಡಲ್ಲಿ ಆ ಶೇಪ್ಗಳು ಬಂದು ಆ ಪಿಲ್ಲರ್ ಮೇಲೆ ಕರೆಕ್ಟ್ ಕೂರ್ತಿಲ್ಲ, ಸ್ವಲ್ಪ ರೈಟಿಗೆ ಮೂವ್ ಆಗ್ತದೆ. ಸೊ ಇದಕ್ಕೆ ಕಾರಣ ಏನಂದರೆ ವಿಡಿಯೋದಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ ಇದ್ದರೆ ಈ ರೀತಿ ಆಗುತ್ತೆ. ವಿತೌಟ್ ಕ್ಯಾಮ್ರಾ ಮೂವ್ಮೆಂಟ್ ಇಲ್ಲದೇ ಇರೋ ವೀಡಿಯೋಗಳಾದರೆ ಈ ಎಫೆಕ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಫಿಕ್ಸ್ ಮಾಡ್ಬೋದು. ಹೇಗಂದರೆ ಉದಾಹರಣೆ ಇಲ್ಲಿ ಈ ಶೇಪ್ ಲೇಯರ್ 3 ಶೇಪ್ಗಳು ಬಿಲ್ಡಿಂಗ್ ಶೇಪ್ ಏನಿದೆ ಆ 3 ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ರೈಟಿಗೆ ಮೂವ್ ಮಾಡ್ತೀನಿ ಸ್ಟಾರ್ಟಿಂಗ್ನಲ್ಲಿ. ಎಂಡ್ ಕೀ ಫ್ರೇಮ್ ಏನಿದ್ದಾವೆ ಸೊ ಪ್ರತಿಯೊಂದು ಕೀ ಫ್ರೇಮ್ನಲ್ಲಿ ಈಗ ಫಸ್ಟು ಬಾಟಮ್ ಲೇಯರ್ ಏನಿದೆ ಬಿಲ್ಡಿಂಗ್ ಶೇಪ್ ಲೇಯರು ಅದನ್ನು ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಈ ರೀತಿ ಕರೆಕ್ಟ್ ಆ ಪಿಲ್ಲರ್ ಮೇಲೆ ಕೂರಿಸ್ಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ನೇ ಲೇಯರ್ ಏನಿದೆ ಸೊ ಮಿಡಲ್ ಲೇಯರ್ ಅದನ್ನು ಕೂಡ ಅದೇ ರೀತಿ ಅದರ ನೆಕ್ಸ್ಟ್ನೇ ಪಿಲ್ಲರ್ ಮೇಲೆ ಕೂರಿಸ್ಬೇಕಾಗುತ್ತೆ. ನಂತರ ಟಾಪ್ ಲೇಯರ್ ಅದನ್ನು ಕೂಡ ಅದರ ನೆಕ್ಸ್ಟ್ನೇ ಲೇಯರ್ ಮೇಲೆ ಕೂರಿಸ್ಬೇಕಾಗುತ್ತೆ. ಇದನ್ನೆಲ್ಲ ಲಾಸ್ಟ್ನೇ ಕೀ ಫ್ರೇಮಲ್ಲಿ ಮಾಡಬೇಕಾಗುತ್ತೆ. ಹಾಗೆ ನೀವು ಇಂಟ್ರೋದಲ್ಲಿ ನಾನು ವೀಡಿಯೋ ಗಮನಿಸಿದ್ರೆ ಬಿಲ್ಡಿಂಗ್ ಶೇಪ್ಗಳು ಮೂವ್ ಆದಾಗ ಮತ್ತು ಅವು ಕೆಳಗಡೆ ಕೂತಾಗ ಡಸ್ಟ್ ಎಫೆಕ್ಟ್ ರೀತಿ ಎಫೆಕ್ಟ್ ಬರ್ತಿತ್ತು. ಸೊ ಅದನ್ನ ಹೇಗೆ ಆ್ಯಡ್ ಮಾಡೋದಂದರೆ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ಬ್ಲ್ಯಾಕ್ ಸ್ಕ್ರೀನ್ ಡಸ್ಟ್ ಎಫೆಕ್ಟ್ ವಿಡಿಯೋ.
ಸೊ ಈ ವಿಡಿಯೋನ ನಾನು ಮೀಡಿಯಾದಲ್ಲಿ ಆ್ಯಡ್ ಮಾಡ್ತೀನಿ. ನಂತರ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಗೆ ಹೋಗಿ ಲೈಟನಲ್ಲಿ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ನೀವು ಈ ಡಸ್ಟ್ ಎಫೆಕ್ಟ್ ವಿಡಿಯೋ ನೋಡಿದ್ರೆ ಸೊ ಇದಕ್ಕೆ ಎಡ್ಜ್ ಇದೆ. ಸೊ ಇದನ್ನ ಹೋಗ್ತದೆ, ಯಾಕಂದರೆ ಅದಕ್ಕೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಬ್ಲರ್ನಲ್ಲಿ ಬಾಕ್ಸ್ ಬ್ಲರ್ನ ಆ್ಯಡ್ ಮಾಡಿ ನಂತರ ಇದರ ಸ್ಟ್ರೆಂತ್ ಸ್ವಲ್ಪ ಚೂರು ಜಾಸ್ತಿ ಮಾಡಿದೆ ಎಡ್ಜ್ ಹೋಗೋ ಹಾಗೆ. ಇವಾಗ ಡಸ್ಟ್ ಎಫೆಕ್ಟ್ ವಿಡಿಯೋ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿ ನಂತರ ಎಂಡ್ನಲ್ಲಿ ಈ ರೀತಿ ಈ ಜಾಗದಲ್ಲಿ ಕಟ್ ಮಾಡ್ತೀನಿ. ನಂತರ ಅದೇ ಡಸ್ಟ್ ಎಫೆಕ್ಟ್ ವಿಡಿಯೋನ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಬಿಲ್ಡಿಂಗ್ ಶೇಪ್ ಎಲ್ಲಿ ಕಟ್ ಆಗುತ್ತೆ ಮೇಲ್ಗಡೆ ಟಾಪು, ಸೊ ಅಲ್ಲಿ ಅದೇ ಜಾಗದಲ್ಲಿ ಇದನ್ನ ಕಟ್ ಫಿಕ್ಸ್ ಮಾಡಬೇಕಾಗುತ್ತೆ. ನಂತರ ಅದೇ ಡಸ್ಟ್ ಎಫೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಗೆ ಹೋಗಿ ಈ ರೀತಿ ರೆಡ್ ಲೈನ್ಗಿಂತ ಒಂದು ಹಿಂದೆ ಒಂದು ಕೀ ಫ್ರೇಮು, ಅದರ ಪಕ್ಕದಲ್ಲೇ ಒಂದು ಕೀ ಫ್ರೇಮು, ನಂತರ ಚೂರು ಮುಂದೆ ಹೋಗಿ ಅಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ ಕೀ ಫ್ರೇಮ್ನ ಕಂಪ್ಲೀಟ್ 0 ಒಪಾಸಿಟಿ, ನಂತರ ಎಂಡ್ ಕೀ ಫ್ರೇಮ್ ಏನಿದೆ ಸೊ ಅದನ್ನು ಕಂಪ್ಲೀಟ್ 0. ಸ್ವಲ್ಪ ಸ್ಟಾರ್ಟಿಂಗ್ 2 ಟೈಮ್ ಏನಿದೆ ಸ್ವಲ್ಪ ಚೂರು ರೈಟಿಗೆ ಮೂವ್ ಮಾಡ್ತೀನಿ. ಸೊ ಎಂಡಿಂದ ಅಷ್ಟೇ ಸ್ವಲ್ಪ ಚೂರು ದೂರ ಮೂವ್ ಮಾಡ್ತೀನಿ ಈ ರೀತಿ. ನಂತರ ಈ ಡಸ್ಟ್ ಎಫೆಕ್ಟ್ ವಿಡಿಯೋ ಏನಿದೆ ಸೊ ಚೂರು ಮುಂದೆ ಹೋಗಿ ಇಲ್ಲಿ ಈ ಜಾಗದಲ್ಲಿ ಕಟ್ ಮಾಡ್ತೀನಿ ಕೀ ಫ್ರೇಮ್ ಇದೆ ಚೂರು ಮುಂದೆ. ನಂತರ ಇದನ್ನೇ ಇದೇ ಟೈಮ್ಲೇ ಡುಪ್ಲಿಕೇಟ್ ಮಾಡೋದು. ನೆಕ್ಸ್ಟ್ ಎಲ್ಲಿ ಬಿಲ್ಡಿಂಗ್ ಸಪ್ರೇಟ್ ಆಗುತ್ತೆ ಆ ಜಾಗದಲ್ಲಿ ಇದನ್ನ ಮೂವ್ ಮಾಡಿ ಫಿಕ್ಸ್ ಮಾಡೋದು. ಸೊ ಇದೇ ರೀತಿ ನೆಕ್ಸ್ಟ್ ಡುಪ್ಲಿಕೇಟ್ ಮಾಡೋದು, ನೆಕ್ಸ್ಟ್ ಪಾರ್ಟ್ ಎಲ್ಲ ಇದಾಗುತ್ತೆ ಅಲ್ಲಿ ಫಿಕ್ಸ್ ಮಾಡೋದು, ನೆಕ್ಸ್ಟ್ ಡುಪ್ಲಿಕೇಟ್. ಈ ರೀತಿ ಎಷ್ಟು ಡುಪ್ಲಿಕೇಟ್ ಮಾಡಬೇಕಂದ್ರೆ ಒಂದು 4 ಡುಪ್ಲಿಕೇಟ್ ಮಾಡಿ ಈ ರೀತಿ ಸಪ್ರೇಟ್ ಆಗೋ ಜಾಗದಲ್ಲಿ ಈ ರೀತಿ ಫಿಕ್ಸ್ ಮಾಡಬೇಕಾಗುತ್ತೆ. ನಂತರ ಇದು ಎಲ್ಲ ಒಂದೇ ಸತಿಗೆ ಬರ್ತಿದೆ. ಸೊ ಅದನ್ನು ಹೋಗ್ಸೋದು ಹೇಗೆಂದರೆ ಈ ಡಸ್ಟ್ ಟೈಮ್ಲೈನ್ಗಳನ್ನ ಸ್ವಲ್ಪ ಮುಂದೆ ಹಿಂದೆ ಈ ರೀತಿ ಮಾಡಿದ್ರೆ ಈ ರೀತಿ ರ್ಯಾಂಡಮ್ ಆಗಿ ಬರುತ್ತೆ. ಸೊ ಈಗ ನಾನು ಆ್ಯಡ್ ಮಾಡಿರೋ ಡಸ್ಟ್ ಎಫೆಕ್ಟ್ ಕರೆಕ್ಟಾಗಿದೆ. ಸೊ ಈ ಎಲ್ಲ ಲೇಯರ್ನು ಈಗೇನು ಡಸ್ಟ್ ಎಫೆಕ್ಟ್ ಆ್ಯಡ್ ಮಾಡಿದ್ವಿ ಎಲ್ಲ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಈಗ ಬಿಲ್ಡಿಂಗ್ ಶೇಪ್ಗಳು ಮತ್ತೆ ಬಂದು ಕೂರುತ್ತಲ್ಲ ಸೊ ಆ ಜಾಗದಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಚೂರು ಮುಂದೆ ಹೋಗಿ ಸೊ ಈ ಜಾಗದಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಇದು ಪರ್ಫೆಕ್ಟ್ ಆಗಿದೆ. ಈಗ ಈ ವಿಡಿಯೋನ ಟ್ರಿಮ್ ಮಾಡೋಣ, ಕಟ್ ಮಾಡೋಣ ಇಡೀ ವಿಡಿಯೋನ. ಸೊ ಈಗ ಈ ಜಾಗದಲ್ಲಿ ನಾನು ಎಲ್ಲ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಟು ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಮ್ಮ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಆದರೆ ನಾವು ಇನ್ನೂ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಂದ್ರೆ ಅಂದರೆ ಕಲರ್ ಗ್ರೇಡಿಂಗು, ಸ್ಕೈ ರಿಪ್ಲೇಸ್ಮೆಂಟ್ ಮಾಡೋದಾದರೆ ಅದನ್ನು ಮಾಡ್ಬೋದು. ಉದಾಹರಣೆ ಸ್ಕೈ ರಿಪ್ಲೇಸ್ಮೆಂಟ್ ತುಂಬ ಈಸಿ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸ್ಕೈ ವಿಡಿಯೋ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳೋದು, ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಗೆ ಹೋಗಿ ಲೈಟನಲ್ಲಿ ಸ್ಕ್ರೀನ್ ಸೆಲೆಕ್ಟ್ ಮಾಡಿ ಸೊ ಆ ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಈ ರೀತಿ ಕೆಳಗಡೆಯಿಂದ 2ನೇ ಲೇಯರಾಗಿ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಕಲರ್ ಗ್ರೇಡಿಂಗ್ ಮಾಡಬೇಕಂದ್ರೆ ಅದು ಕೂಡ ತುಂಬ ಸಿಂಪಲ್. ಒಂದು ಶೇಪ್ನ ಆ್ಯಡ್ ಮಾಡೋದು, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೆಚ್ ಟು ಕಂಪೋಸಿಷನ್, ನಂತರ ಎಫೆಕ್ಟು ಆ್ಯಡ್ ಎಫೆಕ್ಟಲ್ಲಿ ಅದರ್ಸಿಗೆ ಹೋಗಿ ಕಾಪಿ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳೋದು, ನಂತರ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಲೈಟಲ್ಲಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೆನ್ಸ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೆನ್ಸ್ ಏನಿದೆ ಸೊ ಸ್ವಲ್ಪ ಚೂರು ಜಾಸ್ತಿ ಮಾಡೋದು ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು. ಮತ್ತು ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡೋಣ ಆ್ಯಡ್ ಎಫೆಕ್ಟಲ್ಲಿ, ಮತ್ತು ಅದೇ ಕಲರ್ ಆ್ಯಂಡ್ ಲೈಟ್ನಲ್ಲೇ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬ್ರೈಟ್ನೆಸ್ ಹಾಗೆ ಕಾಂಟ್ರಾಸ್ಟ್ನ ಚೂರು ಜಾಸ್ತಿ ಮಾಡೋದಷ್ಟೇ. ನಂತರ ಈಗ ಈ ಶೇಪ್ ಟೈಮ್ಲೈನ್ ಏನಿದೆ ಸೊ ವಿಡಿಯೋ ಎಷ್ಟು ಉದ್ದ ಇದೆ ಅಷ್ಟುದ್ದ ಈ ಶೇಪ್ ಟೈಮ್ಲೈನ್ ಕೂಡ ಜಾಸ್ತಿ ಮಾಡೋದು. ಸೊ ಈಗ ನಮ್ಮ ವಿಡಿಯೋ ಕಂಪ್ಲೀಟ್ ಆಯಿತು. ಈಗೇನಿದು ಜಸ್ಟ್ ಎಕ್ಸ್ಪೋರ್ಟ್ ಅಷ್ಟೇ ವಿಡಿಯೋ ಆಗಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟು ತನಕ ಏನಾದರೂ ಯಾರಾದರೂ ನೋಡ್ತಿದ್ರೆ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.